ಆಲೂಗಡ್ಡೆ ಗಸಿ ಮಾಡುವ ವಿಧಾನ ಮತ್ತು ಬೇಕಾಗುವ ಸಾಮಾನಿನ ವಿವರವನ್ನು ನೋಡೋಣ. ಬೇಕಾಗುವ ಸಾಮಾನು: ಆಲೂಗಡ್ಡೆ 3 ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿದ್ದು, ಈರುಳ್ಳಿ 1 ಸಣ್ಣಗೆ ಕತ್ತರಿಸಿದ, ಟೊಮ್ಯಾಟೊ 1, ಹಸಿಮೆಣಸು 2, ಶುಂಠಿ 1 ಚಿಕ್ಕ ತುಂಡು, ತೆಂಗಿನ ತುರಿ 3 ಟೇಬಲ್ ಸ್ಪೂನ್, ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಕರಿಬೇವು ಸ್ವಲ್ಪ, ಅರಿಶಿನ 1/4 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 2 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ. ಇಂದು ನಾವು ಸುಲಭವಾಗಿ ಮಾಡುವ ರುಚಿಯಾದ ಆಲೂಗಡ್ಡೆ ಗಸಿ ಮಾಡೋಣ. ಮೊದಲು ಆಲೂಗಡ್ಡೆ ಬೇಯಿಸಿ ಮ್ಯಾಶ್ ಮಾಡಿ ಇಡಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಚಿಟಪಟನೆ ಒಡೆಯಲು ಬಿಡಿ. ಈಗ ಕರಿಬೇವು, ಹಸಿಮೆಣಸು, ಶುಂಠಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ. ಟೊಮ್ಯಾಟೊ ಮತ್ತು ಅರಿಶಿನ ಸೇರಿಸಿ ಮೃದುವಾಗುವವರೆಗೆ ಬೇಯಿಸಿ. ತೆಂಗಿನ ತುರಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಕಲಸಿ. ಇದಕ್ಕೆ ಮ್ಯಾಶ್ ಮಾಡಿದ ಆಲೂಗಡ್ಡೆ, ಉಪ್ಪು ಮತ್ತು ಸ್ವಲ್ಪ ನೀರು ಸೇರಿಸಿ 5 ನಿಮಿಷ ಕುದಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಆಲೂಗಡ್ಡೆ ಗಸಿ ಸಿದ್ಧ. ಚಪಾತಿ ಅಥವಾ ಪೂರಿ ಜೊತೆ ಸವಿದು ನೋಡಿ. ಇದು ದಕ್ಷಿಣ ಕನ್ನಡದ ಗಸಿ ಗ್ರೇವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮಗೆ ಇಷ್ಟವಾಗುವ ರೆಸಿಪಿ ಬಗ್ಗೆ ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅದರ ಕುರಿತು ವಿವರಣೆ ನೀಡಲಾಗುತ್ತದೆ.